ಭರ್ತೃಹರಿ ಒಂದು ಮಾತನ್ನು ಹೇಳ್ತಾನೆ. ಏನು ಅಂತಂದರೆ, ಕ್ವಚಿತ್ ಪೃಥ್ವೀಶಯ್ಯ ಕ್ವಚಿದಪಿ ಚ ಪರ್ಯಂಕಶಯನ ಕ್ವಚಿತ್ ಕಂಥಾಧಾರಿ ಕ್ವಚಿದಪಿ ಚ ದಿವ್ಯಾಂಬರಧರ. ಅಲ್ಲಿ ಬೇರೆ ಬೇರೆ ವಿರುದ್ಧವಾದಂತಹ ಬೇರೆ ಬೇರೆ ವಿಷಯಗಳನ್ನು ತೋರಿಸಿದ್ದಾನೆ ಭರ್ತೃಹರಿ. ಅಂದರೆ ಮನುಷ್ಯನ ಜೀವನದ ಒಂದು ಕ್ರಮ ಹೇಗಿರುತ್ತೆ ಅನ್ನೋದನ್ನು ಇಲ್ಲಿ ತೋರಿಸಿದ್ದಾರೆ. ಕ್ವಚಿತ್ ಪೃಥ್ವೀಶಯ್ಯ ಕ್ವಚಿದಪಿ ಚ ಪರ್ಯಂಕಶಯನ ಕ್ವಚಿತ್ ಕಂಥಾಧಾರಿ ಕ್ವಚಿದಪಿ ಚ ದಿವ್ಯಾಂಬರಧರ. ಅಂದರೆ ಏನಿದರ ಅರ್ಥ? ಕೆಲವೊಂದು ಸಲ ಪೃಥ್ವೀಶಯ್ಯ, ನೆಲದ ಮೇಲೆ ಮಲಗಬೇಕಾಗಿ ಬರುತ್ತೆ ಜೀವನದಲ್ಲಿ, ಆವಾಗಲೂ ಅದರ ಮೇಲೆ ಮಲಗಬೇಕು, ನೆಲದ ಮೇಲೆ. ಕ್ವಚಿದಪಿ ಚ ಪರ್ಯಂಕಶಯನ, ಕೆಲವೊಂದು ಸಲ ಒಳ್ಳೆ ಉತ್ತಮವಾದಂತಹ ಒಂದು ಮಂಚ ಸಿಗುತ್ತೆ, ಅದರ ಮೇಲೆ ಮಲಗಕ್ಕೊಂದು ಅವಕಾಶ ಸಿಗುತ್ತೆ, ಅದರ ಮೇಲೂ ಮಲಗೋದು. ಕೆಲವೊಂದು ಸಲ ಕ್ವಚಿತ್ ಕಂಥಾಧಾರಿ, ನಮಗೆ ಉಟ್ಕೊಳ್ಳಿಕ್ಕೆ ಒಳ್ಳೆ ಬಟ್ಟೆನೇ ಸಿಗೋದಿಲ್ಲ, ಪೂರ್ತಿ ಹರಿದೋಗಿರುವಂತಹ ಒಂದು ಹಳೇ ಬಟ್ಟೆ ಒಂದು ಸಿಕ್ತು, ಆಯಿತು ಅದನ್ನೇ ಉಟ್ಕೊಳ್ಳೋದು, ಕೆಲಸ ಮಾಡುವುದು. ಕ್ವಚಿದಪಿ ಚ ದಿವ್ಯಾಂಬರಧರ, ಅತ್ಯಂತ ಉತ್ಕೃಷ್ಟವಾದಂತಹ ಒಂದು ಬಟ್ಟೆಯು ಕೆಲವೊಂದ್ಸಲಿ ನಮಗೆ ಸಿಗುತ್ತೆ. ಹೀಗೆ ಆ ಜೀವನದಲ್ಲಿ ಸ್ಥಿತಿ ಬೇರೆ ಬೇರೆ ರೀತಿಯಾಗಿ ಆಗ್ತಾ ಇರುತ್ತೆ. ಆದರೆ ವಿವೇಕಿಯಾಗಿ ನಮಗೆ ಈ ಒಂದು ನಾವು ಕೈಗೆ ತೆಗೆದುಕೊಂಡಿರುವಂತಹ ಈ ಕೆಲಸ ಆಗಲೇಬೇಕು ಅನ್ನುವಂತಹ ತೀರ್ಮಾನ ಯಾರಿಗಿರುತ್ತೋ ಅವನೇನ್ ಮಾಡ್ತಾನೆ ಅಂತಂದ್ರೆ, ಮನಸ್ವಿ ಕಾರ್ಯಾರ್ಥಿ ನಗಣಯತಿ ದುಃಖಂ ನಚ ಸುಖಂ ಅಂತ ಹೇಳಿದ್ದಾರೆ. ಮನಸ್ವಿ, ಒಂದು ದೃಢವಾದಂತಹ ಮನಸ್ಸುಳ್ಳವನು, ಇದಾಗಲೇಬೇಕು ಅನ್ನುವಂತಹ ದೃಢವಾದ ಮನಸ್ಸುಳ್ಳವನು, ಕಾರ್ಯಾರ್ಥಿ, ಅವನು ಏನ್ ಮಾಡ್ತಾನೆ ಅಂತಂದ್ರೆ ನಗಣಯತಿ ದುಃಖಂ ನಚ ಸುಖಂ, ಸುಖವನ್ನಾಗಲಿ ದುಃಖವನ್ನಾಗಲಿ. ನೆಲದ ಮೇಲೆ ಮಲಗುವುದು ಅಂತಂದ್ರೆ ಅದೊಂಥರ ದುಃಖ, ಒಳ್ಳೆ ಮಂಚದ ಮೇಲೆ ಮಲಗುವುದು ಅಂತಂದ್ರೆ ಅದೊಂಥರ ಸುಖ. ನೆಲದ ಮೇಲೆ ಬೇಕಾದರೂ ಮಲ್ಕೊಳ್ತೀನಿ, ಮಂಚದ ಮೇಲೆ ಬೇಕಾದರೂ ಮಲ್ಕೊಳ್ತೀನಿ, ಅಥವಾ ಒಳ್ಳೆ ಬಟ್ಟೆ ಬೇಕಾದರೂ ಉಟ್ಕೊಳ್ತೀನಿ, ಹರಿದು ಹೋಗಿರೋ ಬಟ್ಟೆ ಬೇಕಾದರೂ ಉಟ್ಕೊಳ್ತೀನಿ, ಏನೋ ಸಾಮಾನ್ಯವಾಗಿ ಸಿಕ್ಕಿದ ಊಟ ಬೇಕಾದರೂ ಮಾಡ್ತೀನಿ, ಒಂದು ಬ್ರಹ್ಮಾಂಡವಾಗಿ ಒಂದು ಪಂಚಭಕ್ಷ್ಯ ಪರಮಾನ್ನ ಸಿಕ್ಕಿದ್ರೆ ಅದನ್ನು ಊಟ ಮಾಡ್ತೀನಿ, ಪರವಾಗಿಲ್ಲ, ಏನು ಬೇಕಾದರೂ ನನಗೆ ಕೆಲಸ ಆಗುವುದು ಮುಖ್ಯ. ಆ ಒಂದು ಭಾವನೆಯಲ್ಲಿ ನಾವು ಕೆಲಸಕ್ಕೆ ಇಳಿದ್ರೆ ಇಳಿತಾನೆ. ಹೀಗೆ ಯಾರು ದೃಢವಾದಂತಹ ಮನಸ್ಸನ್ನು ಹೊಂದಿರ್ತಾನೋ ಅವನು ಈ ರೀತಿಯಾಗಿ ಮಾಡ್ತಾನೆ ಎಂಬುದಾಗಿ ಹೇಳಿದ್ದಾರೆ. ಹಾಗಾಗಿ ಮನಸ್ವಿ ಕಾರ್ಯಾರ್ಥಿ ನಗಣಯತಿ ದುಃಖಂ ನಚ ಸುಖಂ ಅಂತ. ಆದ್ದರಿಂದ ಈ ರೀತಿಯಾದಂತಹ ಒಂದು, ಅಂದರೆ ಇಂತಹ ಒಂದು ಶ್ಲೋಕ ಏನಿದೆಯೋ ಇದರ ಅನುಸಾರವಾದಂತಹ ಜೀವನವನ್ನ ಕೆಲವರಲ್ಲಿ ಮಾತ್ರವೇ, ಕೆಲವು ಕಡೆ ಮಾತ್ರ. ಇದಕ್ಕೆ ಉದಾಹರಣೆ ಯಾರು ಅಂತ ನಾವು ಹುಡುಕಿದಾಗ ಸಮಾಜದಲ್ಲಿ ಕೆಲವರು ಮಾತ್ರ ಸಿಗ್ತಾರೆ. ಎಲ್ಲರೂ ಹಾಗೆ, ಎಲ್ಲರ ಜೀವನವೂ ಹಾಗಿರುವುದಿಲ್ಲ, ಕೆಲವರು ಮಾತ್ರ. ಅಂದರೆ ಎಲ್ಲರ ಜೀವನ ಹಾಗಿರುವುದಿಲ್ಲ ಅಂತಂದರೆ ಅಂತಹ ಒಂದು ದೃಢವಾದ ಮನಸ್ಸು ಎಲ್ರಿಗೂ ಬರುವುದು ಕಷ್ಟ, ಅದು ಎಲ್ರಿಗೂ ಬರುವುದಿಲ್ಲ, ಕೆಲವರಿಗೆ ಮಾತ್ರ ಅಂತಹ ಒಂದು ದೃಢವಾದಂತಹ ಮನಸ್ಸು ಬರುತ್ತೆ. ಹಾಗಾಗಿ ಈ ರೀತಿಯಾಗಿ ಆ ಒಂದು ಶ್ಲೋಕಕ್ಕೆ ಉದಾಹರಣೆಯಾಗಿ ಕೆಲವರು ವ್ಯಕ್ತಿಗಳು ಮಾತ್ರ ನಮಗೆ ಸಿಗ್ತಾರೆ. ಅಂಥವರಲ್ಲಿ ಗೌರಿಶಂಕರ್ ಅವರು ಒಬ್ಬರಾಗಿದ್ದಾರೆ. ಹಾಗಾಗಿ ಈ ರೀತಿಯಾಗಿ ವಿಶೇಷವಾದಂತಹ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ನಮ್ಮ ಒಂದು ಗುರುಗಳ ಪರಿಪೂರ್ಣವಾದಂತಹ ಅನುಗ್ರಹದೊಂದಿಗೆ ಅವರ ಒಂದು ಮಾರ್ಗದರ್ಶನ, ಮತ್ತು ಕೆಲವೊಂದು ವಿಷಯಗಳಲ್ಲಿ ನೋಡಿದರೆ ನಮ್ಮ ಪರಮಗುರುಗಳು ಜಗದ್ಗುರು ಶ್ರೀ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳವರ ಪೀಠದ ಸಂಪ್ರದಾಯಗಳು, ಶಾಸ್ತ್ರ ಪಾಂಡಿತ್ಯ, ಅನುಷ್ಠಾನ ಇತ್ಯಾದಿಗಳೆಲ್ಲ ಒಂದೇ ರೀತಿ, ಅದರೊಳಗೆ ಯಾವ ವ್ಯತ್ಯಾಸವೂ ಇರುವುದಿಲ್ಲ. ಆದರೆ ಕೆಲವೊಂದು ವ್ಯಾವಹಾರಿಕವಾದ ವಿಷಯಗಳಲ್ಲಿ ಅವರವರ ಒಂದು ಆಸಕ್ತಿ ಅದೆಲ್ಲವುದು ಬೇರೆ ಬೇರೆ ರೀತಿಯಾಗಿರುತ್ತೆ. ಈಗಾಗಲೇ ಅವರು ಮಾತಾಡ್ತಾ ಹೇಳಿದ್ರು, ತುಂಬ ವಿಷಯಗಳನ್ನು ಅವರು ಹೇಳ್ಕೊಡ್ತಾ ಇದ್ರು, ಇದನ್ನು ಹೀಗೆ ಮಾಡು, ಹಾಗೆ ಮಾಡು, ಇದನ್ನು ಈ ಕ್ರಮದಲ್ಲಿ ಮಾಡು, ಈ ರೀತಿಯಾಗಿ ಮಾಡು ಅಂತ ಅವರ ಆರಂಭದ ಇಲ್ಲಿ ಮೊದಲಿಗೆ ಇಲ್ಲಿ ಬಂದಾಗ ಕೆಲವೊಂದು ವಿಷಯಗಳನ್ನೆಲ್ಲ ಹೇಳ್ತಾ ಇದ್ರು. ಅಂದರೆ ಏನಾಯಿತು, ಅವರು ಆರಂಭದಲ್ಲಿದ್ದಾಗ ಈ ರೀತಿಯಾದಂತಹ ವಿಷಯಗಳನ್ನು ಹೇಳ್ಕೊಡುವಂತಹ ಗುರುಗಳು ಆ ಒಂದು ಆರಂಭದ ಹಂತದಲ್ಲಿ ಸಿಕ್ಕಿದ್ರು. ಆ ನಂತರ ಕಾಲದಲ್ಲಿ ವಿಶೇಷವಾಗಿ ಅವನಿಗೆ ಅನುಗ್ರಹವನ್ನು ಮಾಡಿ, ನೀವೆಲ್ಲ ಕೆಲಸಗಳನ್ನು ಮಾಡಿ, ನೀವು ಇಂಥ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿ ಎಂಬುದಾಗಿ ಅವರಿಗೆ ಅಪ್ಪಣೆ ಮಾಡಿ ಅದಕ್ಕೆ ಬೇಕಾದಂತಹ ಒಂದು ಅನುಗ್ರಹವನ್ನು ಮಾಡಿದ್ದಾರೆ. ಹಾಗಾಗಿ ಯಾವ ಯಾವ ಸಂದರ್ಭದಲ್ಲಿ ಯಾವ ಯಾವ ರೀತಿಯಾಗಿ ನಿರ್ಧಾರ ತೆಗೆದುಕೊಳ್ಳಬೇಕು, ಏನೇನು ಕೆಲಸಗಳನ್ನು ಹೇಗೆ ಮಾಡಬೇಕು ಅನ್ನೋದನ್ನೆಲ್ಲ ಅವರೇ ಚೆನ್ನಾಗಿ ನಿರ್ಧಾರ ಮಾಡಿ ಅದನ್ನು ಗುರುಗಳಲ್ಲಿ ತಗೊಂಡೋಗಿ ನಿವೇದಿಸ್ತಾ ಇದ್ರು. ಈ ರೀತಿಯಾಗಿ ಮಾಡಿದರೆ ಇದು ಚೆನ್ನಾಗಿರುತ್ತೆ ಅಂತ ಅದಕ್ಕೆ ಗುರುಗಳು ಅಪ್ಪಣೆ ಕೊಡ್ತಾ ಇದ್ರು. ಆಯಿತು, ಹೀಗಾಗಲಿ. ಒಂದು ವೇಳೆ ಏನಾದರೂ ಅದ್ರಲ್ಲಿ ಇನ್ನೇನಾದರೂ ಮಾಡಬೇಕಾದದ್ದು, ಅಥವಾ ಇದು ಬೇಡ, ಅಥವಾ ಇದು ಆಗಲಿ, ಇನ್ನೂ ಇದಾಗಲಿ ಅಂತೇನಾದರೂ ಹೇಳುವುದಿದ್ರೆ ಹೇಳ್ತಾ ಇದ್ರು. ಆರಂಭದಲ್ಲಿ ಅಂಥವರು ಸಿಕ್ಕಿದ್ದಾರೆ, ಅವರು ವಿಶೇಷವಾಗಿ ಮಾರ್ಗದರ್ಶನ ಮಾಡಿದ್ದಾರೆ. ನಂತರ ಕಾಲದಲ್ಲಿ ಅವರ ಒಂದು ಕೆಲಸವನ್ನು ಚೆನ್ನಾಗಿ ಮಾಡಲಿಕ್ಕೆ ಬೇಕಾದಂತಹ ಒಂದು ಪರಿಪೂರ್ಣವಂತಹ ಸ್ವಾತಂತ್ರ್ಯವನ್ನು ಕೊಟ್ಟು ಅವರನ್ನು ಚೆನ್ನಾಗಿ ಬೆಳೆಸಿದಂತಹ ಗುರುಗಳು ಸಹ, ನಮ್ಮ ಗುರುಗಳು ಸಹ ಅವರಿಗೆ ಸಿಕ್ಕಿದ್ದಾರೆ. ವಿಶೇಷವಾಗಿ ಆಶೀರ್ವಾದಗಳನ್ನು ಸಹ ಮಾಡಿದ್ದಾರೆ.
ಹೀಗೆ ಈ ರೀತಿಯಾಗಿ ಆ ಒಂದು ಧರ್ಮ ಪ್ರಚಾರ ಕಾರ್ಯ ಏನಿದೆಯೋ ಅದರಲ್ಲಿ ವಿಶೇಷವಾದಂತಹ ಒಂದು ಅವಕಾಶವನ್ನು ಆ ಜಗನ್ಮಾತೆಯು ಹಾಗೂ ಗುರುಗಳು ಅವರಿಗೆ ಕೊಟ್ಟಿದ್ದಾರೆ. ಅದನ್ನು ಅವರು ಪರಿಪೂರ್ಣವಾಗಿ ಉಪಯೋಗ ಮಾಡಿಕೊಂಡು ಆ ಒಂದು ಅವಕಾಶವನ್ನು ಚೆನ್ನಾಗಿ ಮಾಡಿದ್ದಾರೆ ಅನ್ನೋದರಲ್ಲಿ ಯಾವುದೇ ಸಂದೇಹಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಅವರ ಒಂದು ಅತ್ಯಂತ ಒಂದು ದೀರ್ಘಕಾಲಿಕವಾದಂತಹ ಒಂದು ಈಗಾಗಲೇ ಮಠದ ಸೇವಕ ವರ್ಗದವರು ಅವರೆಲ್ಲ ಒಂದು ಅಭಿನಂದನಾ ಪತ್ರವನ್ನು ಸಮರ್ಪಣೆ ಮಾಡಿದರು, ಅವರನ್ನು ನೀಡಿದರು. ಅದರೊಳಗೆ ಮೊದಲು ಕೆಲವೊಂದು ವಿಷಯಗಳನ್ನು ಬರೆದುಕೊಂಡು ನಮಗೆ ತೋರಿಸಿದರು. ಆಗ ನಾನು ಅದರೊಳಗೆ ಒಂದು ವಿಷಯವನ್ನು ಸೇರಿಸಲಿಕ್ಕೆ ಹೇಳಿದ್ದೆ. ಏನು ಅಂತಂದರೆ, ನಿಮ್ಮ ಒಂದು ಆಡಳಿತದ ಅವಧಿಯಲ್ಲಿ, ಆಡಳಿತದ ಆ ಅಧಿಕಾರದ ಸಂದರ್ಭದಲ್ಲಿ ನೀವು ಮಾಡಿರತಕ್ಕಂತಹ ದೃಢವಾದ ನಿರ್ಧಾರಣೆಗಳು ಮತ್ತು ನೀವಿಟ್ಟಂತಹ ಹೆಜ್ಜೆಗಳು ಮತ್ತು ಇಲ್ಲಿ ಆ ಆಡಳಿತದ ಒಂದು ವ್ಯವಸ್ಥೆಯಲ್ಲಿ ನೀವು ತಂದಿರುವಂತಹ ಸುಧಾರಣೆಗಳು ಅದೆಲ್ಲವೂ ಸಹ ಎಲ್ಲರಿಗೂ ಮಾದರಿಯಾಗಿವೆ ಅನ್ನುವಂತಹ ಒಂದು ವಾಕ್ಯವನ್ನು ಅದರೊಳಗೆ ಸೇರಿಸಬೇಕು ಅಂತ ನಾನು ಹೇಳಿದ್ದೆ. ಅಂದರೆ ಆ ರೀತಿಯಾಗಿ ಒಂದು ಇದು ಕ್ರಮ ಹೀಗಿರಬೇಕು, ಹೀಗೆ ಅಂತಂದರೆ ಹೀಗೇನೆ ಈ ರೀತಿಯಾಗಿ ಇದನ್ನು ಸುಧಾರಣೆ ಮಾಡಬೇಕು. ಒಂದು ಕ್ರಮದಲ್ಲಿ ಬೇರೆ ಬೇರೆ, ಒಂದು ಕಾಲದಲ್ಲಿ ಬೇರೆ ಬೇರೆ ರೀತಿಯಾಗಿ ಇರ್ತಿತ್ತು, ಆದರೆ ಇದು ಹೀಗೇ ನಡೀಬೇಕು, ಇದು ಇದೇ ರೀತಿಯಾಗಿ ನಡೀಬೇಕು ಅನ್ನೋದನ್ನು ಹೇಳಿದ್ದಾರೆ. ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇನ್ನು ಮೇಲೆ ಆಫೀಸಿನಲ್ಲಿ ಅಥವಾ ಇದರಲ್ಲಿ ಏನಾದರೂ ಒಂದು ವ್ಯವಸ್ಥೆ, ಈ ವ್ಯವಸ್ಥೆ ಪ್ರಕಾರ ನಡೀಬೇಕು ಎಂಬುದಾಗಿ ಮಾಡಿದ್ದಾರೆ. ಮತ್ತು ಒಂದು ವ್ಯವಸ್ಥೆಯನ್ನು ಮಾಡಿದಾಗ ಏನಾಗುತ್ತೆ ಅಂತಂದರೆ, ಏನು ಹೀಗೆಲ್ಲ ಬದಲಾಯಿಸ್ತಾ ಇರಲ್ವಾ, ಒಂದೊಂದು ಸಲ ಒಂದೊಂದು ರೀತಿ ಹೀಗೆಲ್ಲ ಬದಲಾಯಿಸ್ತಾ ಇದ್ದಾರಲ್ವ, ಅದು ಇದು ಅಂತೇಳಿ ಮಾತಾಡುವವರು ಬೇಕಾದಷ್ಟು ಜನ ಇದ್ದೇ ಇದ್ದಾರೆ. ಅದನ್ನೆಲ್ಲ ಅವರು ಮಾತಾಡ್ತಾ ಹೇಳಿದರು. ಆದರೆ ಅವರ ಒಂದು ವ್ಯವಸ್ಥೆಯನ್ನು, ಅವರು ಮಾಡಿರತಕ್ಕಂತಹ ಒಂದು ಬದಲಾವಣೆಗಳನ್ನು ಅಥವಾ ಆ ವ್ಯವಸ್ಥೆಯನ್ನು ಸಹ ಒಪ್ಪಿಕೊಂಡು ಅನುಮೋದನೆ ಮಾಡಬೇಕಾದದ್ದು ಗುರುಗಳು. ಅವರು ಅದನ್ನು ಮಾಡಿದ್ದಾರೆ. ಬೇರೆ ಯಾರು ಏನು ಬೇಕಾದರೂ ಹೇಳಲಿ, ಏನು ಬೇಕಾದರೂ ಆಗಲಿ, ಅದು ನಮಗೆ ಮುಖ್ಯ ಅಲ್ಲ. ಗುರುಗಳು ಅದನ್ನು ಒಪ್ಪಿದ್ದಾರೆ. ಈ ರೀತಿಯಲ್ಲಿ ಇದಾಗಲಿ ಎಂಬುದಾಗಿ, ಇದು ಸರಿಯಾಗಿದೆ, ಇದು ಆಗಲಿ ಎಂಬುದಾಗಿ ಒಪ್ಪಿದ್ದಾರೆ. ಅವರು ಒಪ್ಪಿದ್ದಾರೆ ಅಂತಂದ ಮೇಲೆ ಇನ್ನು ನಾವು ಮತ್ತೆ ಪುನಃ ಅದರ ಮೇಲೆ ಪ್ರಶ್ನೆ ಮಾಡುವ ಹಾಗಿಲ್ಲ. ಗುರುಗಳು ಒಂದು ತೀರ್ಮಾನವನ್ನು ಮಾಡಿ ಇದು ಸರಿ ಇದೆ, ಅವರೇ ಒಂದು ತೀರ್ಮಾನ ಮಾಡಿ ನಮಗೆ ಹೇಳಿದ್ದಾರೆ, ಅಥವಾ ನೀವು ಮಾಡಿರ್ತಕ್ಕಂತಹ ತೀರ್ಮಾನವನ್ನು ಅವರ ಎದುರಿಗೆ ಇಟ್ಟಾಗ ಅದನ್ನು ಸಂತೋಷವಾಗಿ ಒಪ್ಪಿಕೊಂಡು ಇದು ಒಳ್ಳೆಯದಪ್ಪ, ಚೆನ್ನಾಗಿದೆ, ಹೀಗೆ ಮಾಡಿ ಅಂತ ಅವರ ಅಪ್ಪಣೆ ಕೊಟ್ಟಿದ್ದಾರೆ ಅಂತಂದರೆ ಇನ್ನು ಮತ್ತೆ ಪುನಃ ಅದರ ಮೇಲೆ ನಾವು ಪ್ರಶ್ನೆಯನ್ನು ಕೇಳುವ ಹಾಗೆ ಇಲ್ಲ. ಅಂತಹ ಒಂದು ಅಧಿಕಾರ ಯಾರಿಗೂ ಇಲ್ಲ. ಮತ್ತು ಯಾರೂ ಸಹ ಅವರನ್ನು ಪ್ರಶ್ನೆ ಮಾಡುವ ಅವಶ್ಯಕತೆ ಇಲ್ಲ, ಅಥವಾ ಅವರು ಯಾರಿಗೂ ಸಹ ಉತ್ತರ ಕೊಡುವ ಅವಶ್ಯಕತೆಯೂ ಇಲ್ಲ. ಈ ಒಂದು ವಿಷಯವನ್ನು ಪ್ರತಿಯೊಬ್ಬರು, ಬಲಿ ಇಲ್ಲಿರೋರು ಮಾತ್ರ ಅಲ್ಲ, ಎಲ್ಲರೂ ಸಹ ಪ್ರತಿಯೊಬ್ಬರು ತಿಳ್ಕೊಳ್ಳಬೇಕು. ಗುರುಗಳು ಒಂದು ನಿರ್ಧಾರವನ್ನು ಮಾಡಿದ ಮೇಲೆ ಅದನ್ನು ಪುನಃ ನಾವು ಯಾರೂ ಪ್ರಶ್ನೆ ಮಾಡಲಿಕ್ಕಾಗುವುದಿಲ್ಲ. ಮತ್ತು ಅವರು ನಮಗೆ ಇದಕ್ಕೆ ಉತ್ತರ ಕೊಡಿ ಅಂತ ನಾವು ಹೋಗಿ ಉತ್ತರ ಕೇಳುವುದು, ಅದಕ್ಕೆಲ್ಲ ಉತ್ತರ ಕೊಡುವ ಅವಶ್ಯಕತೆಯೂ ಇಲ್ಲ. ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನುವುದು ಅವರಿಗೆ ಗೊತ್ತಿದೆ. ಅದರಂತೆ ಅವರು ನಿರ್ಣಯವನ್ನು ಮಾಡಿ ನಮಗೆ ಅನುಗ್ರಹ ಮಾಡ್ತಾರೆ, ಅಪ್ಪಣೆ ಮಾಡ್ತಾರೆ. ಅದನ್ನು ಪರಿಪಾಲನೆ ಮಾಡುವುದು ನಮ್ಮೆಲ್ಲರ ಒಂದು ಕರ್ತವ್ಯ.